ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೆಎಸ್ಆರ್ಟಿಸಿ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದಲ್ಲಿ ಸುದೀರ್ಘ ಹಾಗೂ ಶ್ಲಾಘನೀಯ ಸೇವೆ ಸಲ್ಲಿಸಿದ ಹಿರಿಯ ಅಧಿಕಾರಿಯೊಬ್ಬರು ನಿವೃತ್ತರಾಗಿದ್ದಾರೆ. ಹೌದು, ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದ ಸಹಾಯಕ ಸಂಚಾರಿ ನಿರೀಕ್ಷಕರಾದ ಶ್ರೀ ಎಂ.ಎಚ್. ತಳವಾರ್ ಅವರು ಸಾರಿಗೆ ಸಂಸ್ಥೆಯ ಸೇವೆಯಿಂದ ಗೌರವಾನ್ವಿತವಾಗಿ ನಿವೃತ್ತಿ ಹೊಂದಿದ್ದಾರೆ. 1986ರಿಂದ 2026ರವರೆಗೆ ಅಂದರೆ ಸತತ 40 ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಅತ್ಯಂತ ವಿಶ್ವಾಸಾರ್ಹವಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಶ್ರೀ ಎಂ.ಎಚ್. ತಳವಾರ್ ಅವರದು ಆಗಿದೆ. ಶನಿವಾರ ಮೇ 30ರಂದು ಕೆಎಸ್ಆರ್ಟಿಸಿ ಹುಬ್ಬಳ್ಳಿ ಧಾರವಾಡ ವಿಭಾಗದ ಕಚೇರಿಯಲ್ಲಿ ಅವರು ಗೌರವಾನ್ವಿತ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಹಾಗೂ ಈ ಸಂದರ್ಭದಲ್ಲಿ ಸಂಗಮೇಶ್ ಮಾಟೊಳ್ಳಿ, ಸಂತೋಷ್ ಚವ್ಹಾಣ್, ಸುಧಾಕರ್ ಚಿಕ್ಕನ್ನವರ್, ಲಕ್ಷ್ಮಣ್ ಡೊಂಗರೆ, ಚಂದ್ರು ಸಿದ್ದು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಮಂಜುನಾಥ್ ಅವರು ನೆರವೇರಿಸಿದರು. ನಿವೃತ್ತ ಅಧಿಕಾರಿಯಾದ ಎಂ.ಎಚ್. ತಳವಾರ್ ಅವರ ಕುಟುಂಬಸ್ಥರು, ಬಂಧು ಬಳಗದವರು, ಹಿರಿಯರು, ಯುವಕರು, ಮಹಿಳೆಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಿವೃತ್ತರಾದ ಎಂ.ಎಚ್. ತಳವಾರ್ ಅವರ ಮುಂದಿನ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ತಮ್ಮ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಾದ ಬೆಳವಣಿಗೆಯಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ಅದರಂತೆ ತಮ್ಮ ಮುಂದಿನ ಪಿಯುಸಿ ಸೈನ್ಸ್ ವಿದ್ಯಾಭ್ಯಾಸವನ್ನು ಬೈಲಹೊಂಗಲ ಕೆಆರ್ಸಿಎಸ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ನಂತರ ಇವರು ನಮ್ಮ ಕೆಎಸ್ಆರ್ಟಿಸಿಯಲ್ಲಿ 1986ರಲ್ಲಿ ನಿರ್ವಾಹಕ ಹುದ್ದೆಯಲ್ಲಿ ನೇಮಕಾತಿಯನ್ನು ಹೊಂದಿ 1986ರಲ್ಲಿ ತಮ್ಮ ಪ್ರಥಮವಾಗಿ ಹುದ್ದೆಯನ್ನು ಲಕ್ಷ್ಮೇಶ್ವರ ಘಟಕದಲ್ಲಿ ಇವರು ತಮ್ಮ ಹುದ್ದೆಯನ್ನು ಸ್ಟಾರ್ಟ್ ಮಾಡ್ತಾರೆ. 1986ರಿಂದ 88ರವರೆಗೂ 2 ವರ್ಷಗಳ ಕಾಲ ಲಕ್ಷ್ಮೇಶ್ವರದಲ್ಲಿ ಹುದ್ದೆಯನ್ನು ನಿರ್ವಹಿಸಿ ನಂತರ 1988ರಿಂದ ಸುಮಾರು 19 ವರ್ಷಗಳ ಕಾಲ ಹಿರೇಕೆರೂರು ಘಟಕದಲ್ಲಿ ಅವಿರತವಾಗಿ ನಿರ್ವಾಹಕ ಹುದ್ದೆಯನ್ನು ನಿರ್ವಹಿಸುತ್ತಾರೆ. ಅದರಂತೆ 2007ರಲ್ಲಿ ಇವರಿಗೆ ಟಿಸಿ ಪ್ರಮೋಷನ್ ಬರುತ್ತದೆ. ಟಿಸಿ ಪ್ರಮೋಷನ್ ಅನ್ನು ತಗೊಂಡು ಇವರು ಹಾವೇರಿ ಘಟಕದಲ್ಲಿ ಹುದ್ದೆಯನ್ನು ನಿರ್ವಹಿಸಿ ಅದರಂತೆ 2008ರಲ್ಲಿ ವಿಭಾಗೀಯ ತನಿಖಾ ಹಾವೇರಿಯಲ್ಲಿ ಸುಮಾರು 5 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದಾರೆ. ನಂತರದಲ್ಲಿ 2013ರಲ್ಲಿ ಹಿರೇಕೆರೂರು ಘಟಕದಲ್ಲಿ ಸಂಚಾರ ಶಾಖೆಯಲ್ಲಿ, ಅದರಂತೆ 2016ರಲ್ಲಿ ಹಿರೇಕೆರೂರು ಘಟಕದಿಂದ ಧಾರವಾಡ ಗ್ರಾಮಾಂತರ ವಿಭಾಗದ ವಿಭಾಗೀಯ ತನಿಖಾ ದಳಕ್ಕೆ ಇವರಿಗೆ ವರ್ಗಾವಣೆಯನ್ನು ಹೊಂದಿ ಅಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 40 ವರ್ಷ ದೀರ್ಘವಾದಂಥ 40 ವರ್ಷ ಅವ್ರದ್ದು ವಯಸ್ಸಲ್ಲಿ 40 ವರ್ಷ ಅಲ್ಲಿ ನಮ್ಮ ಕೆಎಸ್ಆರ್ಟಿಸಿಯಲ್ಲಿ ಜೀವನ ಕಳೆದಿದ್ದಾರೆ. ಅಂದರೆ ನಮ್ಮ ಸಂಸ್ಥೆಯಲ್ಲಿ ಏಳಿಗೆಯಾಗಿ 40 ವರ್ಷ ದುಡಿದಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ದೇವರವ್ರನ್ನ ಯಾವುದೇ ರೀತಿ ತೊಂದರೆ ಮುಂದಿನ ನಿವೃತ್ತಿನ ಒಳ್ಳೆಯದಾಗಲಿ ಅಂತ ಮತ್ತೆ ನಾನು ಇನ್ನೊಂದು ಸಲ ಹೇಳ್ಕೊತೀನಿ. ಇನ್ನೊಂದು ಅವ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಅವ್ರು ಈ ಘಟಕದಲ್ಲಿ ಎಷ್ಟು ಅನ್ಯೂನ್ಯವಾಗಿರ್ತಾರೆ ಎಲ್ಲರಿಗೆ ಯಾವುದೇ ಕೆಲಸ ಕೊಡಲಿ, ಇವಾಗ ಟಿಸಿ ಕೊಡಲಿ, ಕಂಡಕ್ಟರ್ ಹಚ್ಚೋದು, ಡ್ರೈವರ್ ಅಲೋಕೇಶನ್ ಮಾಡೋದಾಯಿತು, ಮತ್ತು ಚಾಲಕರ ಅಲೋಕೇಶನ್ ಮಾಡೋದಾಯಿತು, ಹೊರಗಡೆ ಲೈನ್ ಚೆಕಿಂಗ್ ಕೊಟ್ಟರು ಅವರು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೇ ನಮ್ಮ ಚಾಲಕರೊಂದಿಗೆ ಕರ್ತವ್ಯದ ಹೊರಗಡೆ ಕೂಡ ಅತಿ ಅನ್ಯೂನ್ಯವಾಗಿರ್ತಾರೆ. ಅನ್ಯೂನ್ಯವಾಗಿರೋದಷ್ಟೇ ಅಲ್ಲ, ಎಲ್ಲರಿಗೂ ಜೊತೆಗೆ ಬೆರೆಯುವಂಥ ಒಬ್ಬ ಒಳ್ಳೆ ಸ್ನೇಹಜೀವಿ ನಮ್ಮೊಟ್ಟಿಗೆ ಆಯಿತು. ಮತ್ತು ಮೇಲ್ಗಡೆ ಯಾವುದೇ ಅಧಿಕಾರಿ ಬರಲಿ ಎಲ್ಲರಿಗೂ ಯಾವುದೇ ಕೆಲಸ ಹೇಳಿದ್ರೂ ಇಲ್ಲ ಅನ್ನೋದೇ ಚಾಚು ಜೊತೆ ನಿರ್ವಹಿಸುವಂಥ ಒಳ್ಳೆಯ ವ್ಯಕ್ತಿ. ಅವ್ರಿಗೆ ಮುಂದಿನ ಜೀವನ ಒಳ್ಳೆಯದಾಗಿರಲಿ. ಹಿರೇಕೆರೆ ಘಟಕದಲ್ಲಿ ಕೆಲಸ ಮಾಡಿದ್ದೇವೆ ಕೂಡಿ. ಹಾಗೆ ಹೀಗೆ ಕೂಡ LCಯಲ್ಲಿ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಸಾರಿಗೆ ವಿಭಾಗದಲ್ಲಿ ಕೂಡ ತನಿಖಾ ದಳದಲ್ಲಿ ಕೆಲಸ ಮಾಡಿದ್ದೇವೆ. ಆ ವ್ಯಕ್ತಿ ಏನಂತಂದರೆ ಯಾವಾಗೂ ನಗರದೇ ಕೆಲಸ ಮಾಡ್ತಾ ಇರೋದು ವ್ಯಕ್ತಿ. ಮತ್ತು ಹೆಚ್ಚಿಗೆ ಏನಂದರೆ ಆಜು ಬಾಜು ಕುಂತವ್ರಿಗೆ ತಿವಿದು ನೆಗೋದು ನಮ್ಮ ಇನ್ಸ್ಪೆಕ್ಟರ್ಗೆಲ್ಲ ಭಾಳ ಕಾಮಿಡಿ. ಆಮೇಲೆ ತನಿಖೆ ಮಾಡುವಾಗ ಏನಾದರೂ ಗಾಡಿ ತನಿಖೆ ಮಾಡುವಾಗ ಅಲ್ಲಿ ಸಣ್ಣ ಹುಡುಗರು ಸಿಕ್ಕರು ಅವ್ರು ಹೆಂಗರು ಒಂಥರ ಭಾಳ ಹುಡುಗರ ಬಗ್ಗೆ ಕರುಣೆ ಮಾಡೋರಿಗೆ ನಾವು ಸದಾ ನೋಡಿದ್ದೇವೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಯಾವಾಗಲೂ ನಗ್ತಾನೆ ಇರ್ತಾನೆ. ಇವತ್ತಿನ ದಿವಸ ಅವರ ಒಂದು ನಿವೃತ್ತಿ ಜೀವನ ಅಂತಂದರೆ ನಮಗೆ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಂಘ ಸಂಸ್ಥೆಗಳಲ್ಲಿ ಏನೋ ಒಂದು ನಾವು ಕೆಲಸ ಪಡಿತೇವೆ. ಅವರೆಲ್ಲರಿಗೂ ಇವತ್ತು ನಿವೃತ್ತಿ ಅನ್ನೋ ನನ್ನ ತಂದೆಯ ವೃತ್ತಿ ಜೀವನದ ಬಗ್ಗೆ ಕಿರುಚಿತ್ರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಹನುಮಂತಪ್ಪ ಮತ್ತು ನಾಗವ್ವ ದಂಪತಿಯ ದ್ವಿತೀಯ ಸುಪುತ್ರನಾದ 1966ರಂದು ಮಲ್ಲಮ್ಮನ ಬೆಳವಡಿಯಲ್ಲಿ ಜನಿಸಿ ತಮ್ಮ ಬಾಲ್ಯ ಜೀವನವನ್ನು
ನೋಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಗಾಡಿ ಹೋಗುವಾಗ ಬೆಳಿಗ್ಗೆ ಕಳ್ಸಲ್ಲ ಮಾಡಿದ್ವಿ. ನಾವು 2 ಜನ ಇರ್ತೀವಿ ಟ್ರಾಫಿಕ್ ಸೈಡ್. ಅವರು ಟ್ರಾಫಿಕ್ ಲೈನ್ಗಿಂತ ನಮ್ಮ ಮೆಕ್ಯಾನಿಕ್ ಸೈಡ್ ಭಾಳ ವರ್ಕ್ ಕೊಡ್ತಾ ಇದ್ದಾರೆ. ಅಂದರೆ ಒಳನಾಡು ಜಾಸ್ತಿ ಇರ್ತದೆ ನಮ್ಗೆ ಅವ್ರಿಗೆ. ಹೆಂಗಪ್ಪ ಅಂದ್ರೆ ನಮ್ಮ ಡಿಪೋ ಏನೇ ಕೆಲಸ ಏನೇ ಫಂಕ್ಷನ್ ನಡೀತಾ ಇದ್ರು ಮುಂದೆ ಅವರೇ ಇರ್ತಿದ್ರು. ನಾ ಇರ್ತೇನೆ ನಮ್ಮ ಮಾಡಿಲ್ಲ ಅಂತ ಹೇಳಿ ನಮ್ಗೆ ಬೆಂಚ್ ಹಾಕಿ ಪ್ರೋತ್ಸಾಹ ಬಂದಿದ್ರು. ಯಾರು ಡ್ರೈವರ್ ಬರ್ತಾರೋ ಬರೋರು ಒಂದಿನಾನು ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ಕೊಂಡು ಯಾವುದೇ ಕರೆಕ್ಟ್ ಟೈಮ್ಗೆ ಗಾಡಿ ಹೋಗೋದಾನೆ ಒಂದಿನಾನು ನಿಲ್ಲಿಸಿ ಗಾಡಿ ಹೊರಗಡೆ ಕಳಿಸಿದ್ದಾರೆ. ಇನ್ನೊಂದು ಅವ್ರ ಟೈಮ್ಗೆ ನಾವು ಭಾಳ ಬೆಲೆ ಕೊಡ್ತಾ ಇದ್ದೀವಿ. ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀವಿ. ಬೆಳಿಗ್ಗೆ ಬಂದ ತಕ್ಷಣ ಅವ್ರು ನಮ್ಮ ಕಂಪೌಂಡ್ ಸುತ್ತ ಏನು ಔಷಧಿ ಗಿಡಗಳು ಅವರಿಂದ ನಮಗೆಲ್ಲ ಪರಿಚಯ ಆಗುತ್ತೆ. ಗಿಡಗಳು ಪ್ರತಿ ಗಿಡನೂ ಇದು ಶುಗರನ್ನ ಕಡಿಮೆ ಮಾಡುತ್ತೆ, ಇದನ್ನು ಕಿಡ್ನಿನ ಸ್ಟೋನ್ ಕಡಿಮೆ ಮಾಡುತ್ತೆ. ಒಂದು ಗಿಡಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಿದ್ದಾರೆ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಮನೆಯಲ್ಲಿ ಅಂತ ಹುಡುಗಿ ಇದ್ರು ಕೂಡ ಬಂದು ಕರ್ಕೊಂಡ್ಬಿಡ್ತೀನಿ. ಮಾತಾಡಕ್ಕೆ ಹೋಗಲ್ಲ, ಎಲ್ಲ ನಮಸ್ಕಾರ. ನಮಗೆ ಕೇಸ್ಗಳ ಬುಕ್ ಆಗ್ತವೆ, ಇಲ್ಲಿ ಫ್ರಾಡ್ ಭಾಳ ಆಗ್ತಾ ಇದೆ ಅಂತ ಒಂದು ಐಡಿಯಾ ಇದ್ದವರು ಸುಮಾರು ವರ್ಷಗಳ ಕಾಲ ಸಾರಿಗೆ ನಿಯಂತ್ರಕರಾಗಿ ಕೆಲಸ ಮಾಡಿದವರು. ಅದೇ ರೀತಿ ATI ಆಗಿ ಈಗ 6 ಅಂದರೆ 8 ವರ್ಷಗಳ ATI ಕೆಲಸ ಮಾಡಿದೆ. 8 ವರ್ಷ ಆಯಿತು. ಸೊ ಅಂಥದ್ರಲ್ಲಿ ಭಾಳ ಅನುಭವಿಗಳು ನಾವೆಲ್ಲ ನೋಡಿದಂಗೆ. ಅವರ ಕುಟುಂಬ ಎಲ್ಲ ಮಕ್ಕಳನ್ನ ಓದಿಸಿದ್ದಾರೆ. ಅವ್ರ ಮಗನೂ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಸೊಸೈಲ್ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಬ್ಬರು ಮಾಸ್ಟರ್ ಡಿಗ್ರಿ ಮುಗಿಸಿದ್ದಾರೆ. ಹೀಗೆ ಒಂದು ನಮ್ಮಲ್ಲಿರುವಂಥ ಅವಿನಾಭಾವ ಸಂಬಂಧ ಭಾಳ ಇರ್ತದೆ. ಯಾಕಂದರೆ ಯಾವುದೋ ಒಂದು ಆಫೀಸಲ್ಲಿ ನಾವು ಮೂಲೆಯಲ್ಲಿ ಕೂತು ಕೆಲಸ ಮಾಡಿದವರಲ್ಲ, ಸಾರ್ವಜನಿಕರಲ್ಲಿ ನಾವು ಕೆಲಸ ಮಾಡಿದವರು ಇರ್ತೀವಿ. ಅಂಥದ್ರಲ್ಲಿ ಇಲ್ಲಿ ನಮ್ಮಲ್ಲಿ ಚಾಲಕರು, ನಿರ್ವಾಹಕರು ಸಿಕ್ಕಾಪಟ್ಟೆ ಜನ. ಈ ಒಂದು ಸಿಕ್ಕಾಪಟ್ಟೆ ಜನರಲ್ಲಿ ನಾವು ಆ ಬಾಂಧವ್ಯವನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಬೇರೆ ಬೇರೆ ಊರಿಂದ ಬಂದಿರಲಿ ಅಥವಾ ಇದೇ ಊರಲ್ಲಿರಲಿ, ಇಲ್ಲಿ ಅಂಥ ಒಂದು ಸಂಬಂಧಗಳು ಬಂದ್ಬಿಡ್ತವೆ. ಸಾಧ್ಯವಾಗದ ಒಂದು ವಿಷಯ. ಯಾಕಂದರೆ ಎಷ್ಟೋ ಜನ ನಮ್ಮ ಚಾಲಕ ಆಯಿತು, ನಿರ್ವಾಹಕ ಆಯಿತು, ಈಗ ಒಂದು ಕರ್ತವ್ಯದ ಒತ್ತಡದಲ್ಲಿ ಹಿಂದೆ ಫ್ಯಾಮಿಲಿನೇ ಮರ್ತಿರ್ತಾರೆ. ಒತ್ತಡ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದರೆ ದುಡಿದಾಗ ಫುಲ್ ಡೇ ನಮ್ದು ನಿರ್ವಾಹಕರು ಮತ್ತು ಚಾಲಕರದ್ದು ಏನು ಕರ್ತವ್ಯ ಹೆಂಗಿರ್ತಪ್ಪ ಅಂದರೆ ಹೊರ ಹೋಗಿ ಬಂದಮೇಲೆ ಅಷ್ಟು ಈಸಿಯಾಗಿ ಮನೆಗೆ ಹೋಗಲ್ಲ. ಟೈರ್ಡ್ನೆಸ್ ಅಂದರೆ ಹೊರಗೆ ಜನಗಳು